ಲವ್ ಜಿಹಾದ್ ಆಯ್ತು, ಈಗ ಲ್ಯಾಂಡ್ ಜಿಹಾದ್. ಏನಿದು ಲ್ಯಾಂಡ್ ಜಿಹಾದ್? ಚಾಮರಾಜಪೇಟೆಯ 2 ಎಕರೆ ಜಾಗದ ಕುರಿತಾದಂತಹ ಸ್ಟೋರಿ. ಚಾಮರಾಜಪೇಟೆಯಲ್ಲಿರೋ 2 ಎಕರೆ ಜಾಗವನ್ನ ವಕ್ಫ್ ಬೋರ್ಡ್ಗೆ ಹಸ್ತಾಂತರ. ಭೂಮಿ ಹಸ್ತಾಂತರಕ್ಕೆ ಹಿಂದೂ ಸಂಘಟನೆಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿವೆ. ವಕ್ಫ್ ಬೋರ್ಡ್ ಬಳಿ 100 ಎಕರೆ ಜಾಗ ಇದೆ. ಚಾಮರಾಜಪೇಟೆಯ ಈ 2 ಎಕರೆ ಜಾಗವನ್ನ ವಕ್ಫ್ ಬೋರ್ಡ್ಗೆ ಯಾಕೆ ಹಸ್ತಾಂತರಿಸಿದ್ದು ಅಂತ ಹಿಂದೂ ಸಂಘಟನೆಗಳು ಪ್ರಶ್ನೆ ಮಾಡ್ತಾ ಇದೆ. ಪಶುಸಂಗೋಪನೆ ಇಲಾಖೆಯ ಜಾಗದ ಮೇಲೆ ಯಾಕೆ ಕಣ್ಣು ಬಿದ್ದಿದೆ ಅನ್ನೋದು ಇವರ ಪ್ರಶ್ನೆ. ಪಶು ಆಸ್ಪತ್ರೆ ಕಟ್ಟಿಸೋ ಬದಲು ಅಲ್ಪಸಂಖ್ಯಾತರಿಗೆ ಆ ಜಾಗವನ್ನ ನೀಡಿದ್ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಪಶು ಚಿಕಿತ್ಸಾಲಯಕ್ಕಾಗಿ ಮರಾಠ ನಾಯಕ ಭೂಮಿ ಕೊಟ್ಟಿತ್ತು. ಮರಾಠ ನಾಯಕ ದಾನ ಕೊಟ್ಟಂತಹ ಭೂಮಿಯನ್ನ ಕಬಳಿಸೋದಕ್ಕೆ ಈಗ ಯತ್ನ ನಡೀತಾ ಇದೆ. ಹಿಂದೂ ಸಂಘಟನೆ ಮುಖಂಡ ಮೋಹನ್ ಗೌಡ ಕಿಡಿಕಾರಿದ್ದಾರೆ. ಆದೇಶ ವಾಪಸ್ ಪಡೆದಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ನಡೆಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ರಾಜ್ಯ ಸರ್ಕಾರಕ್ಕೆ ಹಿಂದೂ ಸಂಘಟನೆ ಮುಖಂಡ ಮೋಹನ್ ಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಾಮರಾಜಪೇಟೆಯಲ್ಲಿರುವಂತಹ 2 ಎಕರೆ ಜಾಗ ಇದೆ. ಈಗ ವಕ್ಫ್ ಬೋರ್ಡ್ಗೆ ಹಸ್ತಾಂತರ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಈ ಆದೇಶ ವಾಪಸ್ ಪಡೆದಿಲ್ಲ ಅಂದ್ರೆ ಉಗ್ರ ಹೋರಾಟ ನಡೆಸೋ ಎಚ್ಚರಿಕೆಯನ್ನ ಹಿಂದೂ ಸಂಘಟನೆ ಕೊಟ್ಟಿದೆ. ಲವ್ ಜಿಹಾದ್ ಆಯ್ತು, ಈಗ ಲ್ಯಾಂಡ್ ಜಿಹಾದ್ ನಡೀತಾ ಇದೆ. ಭೂಮಿ ಹಸ್ತಾಂತರಕ್ಕೆ ಹಿಂದೂ ಸಂಘಟನೆಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿವೆ. ಪಶು ಚಿಕಿತ್ಸಾಲಯಕ್ಕಾಗಿ ದಾನ ಕೊಟ್ಟಂತಹ ಭೂಮಿ ಅದು. ಆ ಭೂಮಿ ಮೇಲೆ ಈಗ ಯಾಕೆ ಕಣ್ಣು ಬಿದ್ದಿದೆ ಅನ್ನೋದು ಹಿಂದೂ ಸಂಘಟನೆಯ ಪ್ರಶ್ನೆ. ಪೇಟೆಯ ವಿಧಾನಸಭಾ ಕ್ಷೇತ್ರದ 2 ಎಕರೆ ಪಶುಸಂಗೋಪನೆ ಇಲಾಖೆಯ ಜಮೀನನ್ನ ನಿನ್ನೆ ಅಲ್ಪಸಂಖ್ಯಾತ ಇಲಾಖೆಗೆ ಹಸ್ತಾಂತರ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಚಾಮರಾಜಪೇಟೆಯಲ್ಲಿ ವಕ್ಫ್ ಬೋರ್ಡ್ಗೆ ಸಂಬಂಧಿಸಿದಂಥ 100 ಎಕರೆ ಜಮೀನುಗಳು ಉಪಲಬ್ಧ ಇರುವಾಗ ಪಶುಸಂಗೋಪನೆ ಇಲಾಖೆಯ ಜಮೀನನ್ನು ಇವತ್ತು ಕಬಳಿಸಿರುವಂಥದ್ದು ಇದೊಂದು ಲ್ಯಾಂಡ್ ಜಿಹಾದ್ ಇದೆ. ಈ ಹಿಂದೆ ಈ ಪಶುಸಂಗೋಪನೆ ಇಲಾಖೆಗೆ ನಮ್ಮ ನಗರದಲ್ಲಿ ಯಾವುದೇ ದನಗಳಿಗೆ, ಆಕಳುಗಳಿಗೆ, ಪಶುಗಳಿಗೆ ಚಿಕಿತ್ಸೆ ನೀಡಲಿಕ್ಕಾಗಿ ಯಾವುದೇ ಚಿಕಿತ್ಸಾಲಯ ಇಲ್ಲ ಅಂತ ಹೇಳಿದಾಗ ನಮ್ಮ ಒಬ್ಬ ಮರಾಠ ನೇತಾರರು ಅದನ್ನು ಪಶುಸಂಗೋಪನೆ ಇಲಾಖೆಗೆ ತಮ್ಮ ಜಮೀನನ್ನು ಅದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದರು. ಇವತ್ತು ಆ ಜಮೀನನ್ನು ಅಲ್ಪಸಂಖ್ಯಾತ ಇಲಾಖೆ ಕಬಳಿಸುವಂಥದ್ದು ಒಂದು ಲ್ಯಾಂಡ್ ಜಿಹಾದ್ ಇದೆ. ಕೂಡಲೇ ಸರ್ಕಾರ ಈ ಹಸ್ತಾಂತರ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು. ಇಲ್ಲೇ ಹೋದರೆ ಮರಾಠ ಸಂಘ, ಸಮಸ್ತ ಹಿಂದೂ ಸಂಘಟನೆ ಇದರ ವಿರುದ್ಧ ಆಂದೋಲನ ಅಭಿಯಾನವನ್ನು ಮಾಡಲಿಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.